ನಮಸ್ಕಾರ ಸರ್. ಸರ್ ನನ್ನ ಹೆಸರು ಪ್ರದೀಪ್ ಅಂತ. ನಾವು ಬಂದ್ಬಿಟ್ಟು ಶ್ರೀರಾಮ ಅಗ್ರಿಕೇರ್, ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಶ್ರೀರಾಮ ಅಗ್ರಿಕೇರ್ ಕಡೂರಲ್ಲಿರೋದು. KSRTC ಬಸ್ ಸ್ಟ್ಯಾಂಡ್ ಎದುರು ಅಂದರೆ ನಂಜುಂಡೇಶ್ವರ ಬೇಕ್ರಿ ಲಾಡ್ಜ್ ಅಂತಿದೆ. ಸೊ ಆ ರೋಡಲ್ಲಿ ಬಂದರೆ ನಿಮಗೆ ಒಂದು 20 ಹೆಜ್ಜೆ ಮುಂದೆ ಬಂದರೆ ಆಯಿತು, ನಿಮಗೆ ಅಂಗಡಿ ಸಿಗುತ್ತೆ. ಸೊ ಇವತ್ತಿನ ದಿನ ನಾನು ಪವರ್ ವೀಡ್ರುಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಅಂದರೆ ವೀಡರು ನಿಮಗೆ ಕಮ್ಮಿಯಿಂದ ಜಾಸ್ತಿವರೆಗೂ ಸಿಗುತ್ತೆ. ಸೊ ನಮ್ಮಲ್ಲಿ 7 HP ಬಂದ್ಬಿಟ್ಟು 28,000ದಿಂದ 48,000ವರೆಗೂ ಸಿಗುತ್ತೆ. ಸೊ ಒಂದು ಏನು ಅಂತಂತಂದರೆ ನಿಮಗೆ ಕಮ್ಮಿ ಪ್ರೈಸಿಂದನೂ, ಅಂದರೆ ಎಲ್ಲ ಜನ ತಲುಪಲಿಕ್ಕೋಸ್ಕರ, ಕಮ್ಮಿ ಜಾಗ ಇರೋರು, ಜಾಸ್ತಿ ಜಾಗ ಇರೋರು, ಎಲ್ಲ ರೈತರನ್ನು ತಲುಪಲಿಕ್ಕೋಸ್ಕರ ನಿಮಗೆ ಕಮ್ಮಿಯಿಂದ ಜಾಸ್ತಿವರೆಗೂ ಸಿಗುತ್ತೆ. ಹೌದೌದು. ಸೊ ನೋಡಿರಿ, ಮೊದಲನೇದಾಗಿ ಇದು ಬಂದ್ಬಿಟ್ಟು ನಿಮಗೆ 28,000 ಸ್ಟಾರ್ಟಿಂಗ್ ಪ್ರೈಸು. 28,000 ಆಗುತ್ತೆ ಇದಕ್ಕೆ. ಸೊ ಇದು 7 HP. ಈಗ ನಾನೇನು ಈಗ ತಿಳಿಸ್ಕೊಡ್ತಿರೋದು 7 HP ರೇಂಜಲ್ಲಿ. ಇದು 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ ನಿಮಗೆ, 7 HP ಇಂಜಿನ್ನ. ಇದರಲ್ಲೂ ಸೇಮ್ ನಿಮಗೆ ಏನು ರೋಟ್ರು ಬರುತ್ತೋ 4 ಸೆಟ್, ಎಲ್ಲದಕ್ಕೂ 4 ಸೆಟ್ ರೋಟ್ರು ಬರುತ್ತೆ ಎಲ್ಲದರಲ್ಲೂ, ಅಂದರೆ 32 ಬ್ಲೇಡ್ ಇರುತ್ತೆ. ಸೊ ಅದೇ ರೀತಿ ಇದಕ್ಕೆ ಬಂದರೆ ನಿಮಗೆ 29,500 ಆಗುತ್ತೆ. 29,500 ರೂಪಾಯಿ. ಇದರಲ್ಲೂ 7 HP ಇಂಜಿನ್ನು ಮತ್ತು ರೋಟ್ರು 32 ಬ್ಲೇಡಿಂದು ರೋಟ್ರು 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಸೊ ಅದು ನೆಕ್ಸ್ಟು ಬಂದ್ಬಿಟ್ಟು ಇದು ನಿಮಗೆ 30,000 ಆಗುತ್ತೆ. 30. ಸೊ ಪ್ರತಿ ಒಂದು 1,000 ರೂಪಾಯಿ 500 ರೂಪಾಯಿ ಡಿಫ್ರೆನ್ಸಲ್ಲಿ ಎಲ್ಲ ವರ್ಗಕ್ಕೂ ತಲುಪಲಿ ಅಂತೇಳಿ ಮಾಡಿದ್ದೀವಿ. ಇದು 30,000 ಆಗುತ್ತೆ. ಸೇಮ್ ಇದು ಸಹ 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ, 7 HP ಇಂಜಿನ್ ಆಗಿರುತ್ತೆ ಮತ್ತು ರೋಟ್ರು. ಸರ್ ಎಲ್ಲ ಸೇಮ್ ಇರುತ್ತೆ, ಮತ್ತು ಇನ್ನೇನು ಸರ್ ಆ ಥರ ಹೇಳ್ತಿದ್ದೀರಾ ಅಂದರೆ ಎಲ್ಲದರಲ್ಲೂ ಬಿಲ್ಡ್ ಕ್ವಾಲಿಟಿ, ಗುಣಮಟ್ಟ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಹೇಳ್ತಾ ಇದ್ದೀನಿ. ಈಗ ಕಮ್ಮಿದಂದರೆ ನಾವು ಹೇಳ್ತಾ ಇದ್ದೀರಿ ಸರ್, ಅದು ಹೆಂಗೆ? ಅದು ಕಮ್ಮಿ ಜಾಗ ಇರೋರು 1 ಎಕರೆ ಈ ಥರ ಇದು ಯೂಸ್ ಮಾಡಿದ್ರೆ ಸಾಕು ಅನ್ನೋ ಒಂದು ಉದ್ದೇಶ. ಇದು ಬಂದ್ಬಿಟ್ಟು ನಿಮಗೆ 32,000 ಆಗುತ್ತೆ. 32,000. ಇದು 35,000 ಆಗುತ್ತೆ. ಇದು 7 HP ಸರ್. 7 HP ಪೆಟ್ರೋಲ್ ಇಂಜಿನ್ನು, ಎಲ್ಲ 4 ಸ್ಟ್ರೋಕ್ ಇಂಜಿನ್ನು. ಇದು ಆಗ್ಬಿಟ್ಟು ನಿಮಗೆ ಲೈಟ್ ಒಂದು ಬಂದಿರೋದ್ರಿಂದ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ಹೊರತು ಇಂಜಿನಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ. ಇದು ಬಂದ್ಬಿಟ್ಟು ನಿಮಗೆ 38,000 ಆಗುತ್ತೆ. ಇನ್ನು ಇದು ಹೊಸದು, ಅಂದರೆ ತುಂಬ ಮೂವಿಂಗ್ ಇರೋದು, ಶಾಕ್ ಅಬ್ಸರ್ವ್ ಇದೆ ಇದರಲ್ಲಿ, ಸಸ್ಪೆನ್ಷನ್ ಸಿಗುತ್ತೆ, ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಏರ್ ಫಿಲ್ಟ್ರ್ ದೊಡ್ಡದಿರುತ್ತೆ, ಮತ್ತು ಪೆಟ್ರೋಲ್ ಟ್ಯಾಂಕು ನೀವೇನು ಕಾರ್ ಗೀರಿಗೆ ಬರುತ್ತಲ್ಲ ಆ ಥರ ನಿಮಗೆ ಟೈಟ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಈ ಥರ ಫೆಸಿಲಿಟೀಸ್ ಎಲ್ಲ ಇದೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಮೂವಿಂಗ್ ಇದು. ನಮ್ಮ ಅಂಗಡಿಯಲ್ಲಿ ಫಸ್ಟ್ ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಇದೆ. ಇದು ಬಂದ್ಬಿಟ್ಟು ನಿಮಗೆ 39,600 ರೂಪಾಯಿ ಆಗುತ್ತೆ ಸರ್. ಸೊ ನೆಕ್ಸ್ಟು ಈಗ ಮತ್ತೆ ಇನ್ನೊಂದು ಸರ್, ಕೆಲವರು ಹಳೆ ಇವರೆಲ್ಲ ಏನಪ್ಪ ಅಂತಂದ್ರೆ ಫುಲ್ ಹೋಂಡಾ ಇಂಜಿನ್, ಪಕ್ಕ ನಂಗೆ ಹೋಂಡಾ ಇಂಜಿನೇ ಬೇಕು ಅಂತ ಇರ್ತಾರೆ. ಸೊ ಅದಕ್ಕೋಸ್ಕರ ತಂದಿರೋವಂಥದ್ದು ಇದು ಪವರ್ಡ್ ಬೈ ಹೋಂಡಾ. ಇಂಜಿನು ಹೋಂಡಾದಾಗಿರುತ್ತೆ. ಸೊ ಹೋಂಡಾ ಇಂಜಿನ್ ಮಾತ್ರ ಹೋಂಡದ್ದಾಗಿರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ 48,000 ರೂಪಾಯಿ ಆಗುತ್ತೆ. 48,000 ಯಾಕೆ ಅಂದರೆ ನಿಮ್ಗೆ ಇಂಜಿನ್ಗೆ ಕಾಸ್ಟ್ಲಿ ಸರ್, ಕ್ವಾಲಿಟಿ ಆಗಿರುತ್ತೆ. ಇದರಲ್ಲೆಲ್ಲ ಏನಾಗುತ್ತೆ, ಹೋಂಡಾದಲ್ಲಿ ಕ್ರ್ಯಾಂಕ್ ಎಲ್ಲ ಬಂದ್ಬಿಟ್ಟು ಪಕ್ಕ ಅಲ್ಯೂಮಿನಿಯಮ್ದೇ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಮತ್ತು ದೀರ್ಘ ಬಾಳಿಕೆ ಬರುತ್ತೆ ಸರ್. ಇದು ಅಷ್ಟೇ 7 HP ಇಂಜಿನ್ನು ನಿಮಗೆ ಅದಾಗುತ್ತೆ. ಇನ್ನು ಇದು ಬಂದ್ಬಿಟ್ಟು ನಿಮಗೆ 45,000 ರೂಪಾಯಿ ಆಗುತ್ತೆ. ಸೊ ಇದು ಗೇರ್ ಬಾಕ್ಸ್ ಎಲ್ಲ ನಿಮಗೆಲ್ಲ 9 HP ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ. ಓವರಾಲ್ 8 HP ಲೆಕ್ಕಾಚಾರಕ್ಕೆ ನಿಮ್ಗೆ ಔಟ್ಪುಟ್ ಸಿಗುತ್ತೆ ಇದರಲ್ಲಿ. ಸೊ ಅದಾದಮೇಲೆ ಇನ್ನೊಂದು ನೆಕ್ಸ್ಟು 8 HP ಪೆಟ್ರೋಲ್ ಇಂಜಿನು. ಇದರಲ್ಲಿ ವಿಶೇಷತೆ ಏನು ಅಂದರೆ 3 ಗೇರ್ ಇರುತ್ತೆ. 3 ಫಾರ್ವರ್ಡ್ ಗೇರು, 1 ರಿವರ್ಸ್ ಗೇರು. ಈ 3 ಫಾರ್ವರ್ಡ್ ಗೇರ್ ಏನು ವಿಶೇಷತೆ ಅಂದರೆ, ಯೂಶ್ವಲಿ ಎಲ್ಲದರಲ್ಲೂ 2 ಗೇರ್ ಇರುತ್ತೆ. 2 ಗೇರಲ್ಲಿ ಸ್ಪೀಡು ಒಂದು ಲಿಮಿಟ್ ಆಯಿತು. 3rd ಗೇರಿಗೆ ಏನಾಗುತ್ತೆ ಅಂತಂದರೆ ಇನ್ಕ್ರೀಸ್ ಆಗುತ್ತೆ. ಇಂಜಿನ್ ಅದೇ ಸ್ಪೀಡು, ಅದ್ರ ಜೊತೆಗೆ 8 HP, ಆದರೆ ಅದನ್ನೇನಾಗುತ್ತೆ ನಿಮಗೆ ಗೇರು 3ನೇ ಗೇರ್ ಕೊಟ್ಟಿರೋದ್ರಿಂದ ಇನ್ನೂ ಸ್ಪೀಡ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಎತ್ತರ ಕಳೆ ಇದ್ರೂ ಹೊಡಿಲಿಕ್ಕೆ ಸಹಾಯ ಆಗುತ್ತೆ. ಮತ್ತು ಸೆಲ್ಫ್ ಸ್ಟಾರ್ಟರ್ ಇದೆ. ಸೆಲ್ಫ್ ಇದೆ, ಪೆಟ್ರೋಲ್ ಇಂಜಿನ್ ಸೆಲ್ಫ್ ಇದೆ, ಸೆಲ್ಫ್ ಸ್ಟಾರ್ಟರ್ ಇದೆ, ಬ್ಯಾಟ್ರಿ ಕೊಟ್ಟಿದ್ದಾನೆ. ಸೊ ಇದು ಬಂದ್ಬಿಟ್ಟು ಇದು ಅದೇ ರೀತಿ ನೋಡಿ, ಪೆಟ್ರೋಲ್ ಟ್ಯಾಂಕ್ ಎಲ್ಲ ಬಂದ್ಬಿಟ್ಟು ನಿಮಗೆ ಇದಕ್ಕೆ ಬರುತ್ತೆ, ಆ ಥರ ಬರುತ್ತೆ. ಬಂಪರ್ ಕೊಟ್ಟಿದ್ದಾನೆ, ಲೈಟ್ ಇದೆ, ಎಲ್ಲ ಇರುತ್ತೆ. ಮತ್ತು ಇಲ್ಲಿ ಸೊ ಇದು ಬಂದ್ಬಿಟ್ಟು ನಿಮಗೆ 62,000 ರೂಪಾಯಿ ಆಗುತ್ತೆ. 62 ಆಗುತ್ತೆ. ಇನ್ನು ನೆಕ್ಸ್ಟು ಅದೇ ರೀತಿ ಇವಾಗ ಟ್ರೆಂಡಿಂಗ್ ಏನಂದರೆ ಶಾಕ್ ಅಬ್ಸರ್ವ್, ಈ ಥರ ಅಂದರೆ ಸ್ವಲ್ಪನಾದರೂ ವೈಬ್ರೇಷನ್ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಶಾಕ್ ಅಬ್ಸರ್ವ್ ಮಾಡಲ್ಗಳು ಬರ್ತಾ ಇರೋದು. ಒಂದು 20% ಆದರೂ ಅವ್ರಿಗೆ ವೈಬ್ರೇಷನ್ ಕಮ್ಮಿ ಆಗಲಿ ಅನ್ನೋ ಉದ್ದೇಶಕ್ಕೆ ಬರ್ತಾ ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 9 HP ಪೆಟ್ರೋಲ್ ಇಂಜಿನ್ನು ನಿಮಗೆ. 9 HP ಪೆಟ್ರೋಲ್ ಇಂಜಿನು ನಿಮಗೆ 57,800 ರೂಪಾಯಿ ಆಗುತ್ತೆ. ಸೊ ಅವಾಗವಾಗ ನಿಮ್ಗೆ ಒಂದು 200, 300 ಇಲ್ಲ 500 ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ, ತೀರಾ ಆಗಲ್ಲ. ಸೊ ನಮಗೆ ಪ್ರಾಡಕ್ಟು ಇದು ಬಂದಂಗೆ ಕೆಲವೊಮ್ಮೆ ಮಾತ್ರ ಆ ಥರ ಆಗುತ್ತೆ. ನಿಮಗೆ 57,800 ರೂಪಾಯಿ ಆಗುತ್ತೆ. ಇದರಲ್ಲಿ ಹೆಡ್ಲೈಟ್ ಬರುತ್ತೆ, ಮತ್ತು ಇದೆಲ್ಲ LED ಲ್ಯಾಂಪ್ಸು, ಮತ್ತು ನಿಮಗೆ ಏರ್ ಫಿಲ್ಟ್ರು, ಅಪ್ಡೇಟೆಡ್ ಏರ್ ಫಿಲ್ಟ್ರ್ ಇರುತ್ತೆ. ಅದಾದಮೇಲೆ ಸಸ್ಪೆನ್ಷನ್ ಇರುತ್ತೆ ಸರ್, ಸಸ್ಪೆನ್ಷನ್ ಇರುತ್ತೆ. ಮತ್ತು ATV ಟೈರ್ಸು. ಇದು ಅಂದರೆ ದೊಡ್ಡ ಟೈರ್ಸ್, ಸ್ವಲ್ಪ ಹೆವಿ ಬರುತ್ತೆ ಟೈರ್ಸು. ಇದಿಷ್ಟು ನಮಗೆ ವೀಡರ್ ಮಾಹಿತಿ.